ಧನುಸ್ಸು ರಾಶಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂಥದ್ದಿದೆ. ಆದರೆ ಅದನ್ನು ಕಡಿಮೆ ಮಾಡಬಹುದಾದಂತಹ ಒಂದು ಅನುಕೂಲ ಅವಕಾಶ ನಿಮಗಿರುತ್ತೆ. ಪ್ರಾಮಾಣಿಕವಾಗಿ ನೀವು ಆ ಪ್ರಯತ್ನವನ್ನು ಮಾಡಬೇಕಷ್ಟೆ. ನನಗೆ ಯಾಕಿದು, ನನಗೇನು ಸಂಬಂಧ ಅನ್ನುವ ರೀತಿಯಲ್ಲಿ ನೀವು ವರ್ತಿಸಿದರೆ ಯಾವುದೂ ಬಗೆಹರಿಯುವಂಥದ್ದಾಗೋದಿಲ್ಲ. ಕೃಷಿಕರಿಗೆ ಲಾಭದ ದಿವಸ, ಆದರೆ ಮಾನಸಿಕವಾಗಿ ತುಂಬ ಒತ್ತಡಗಳು ಇರುವಂಥದ್ದಾಗತ್ತೆ. ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿ. ತಾಳ್ಮೆ ತುಂಬ ಮುಖ್ಯವಾಗುತ್ತೆ. ಯಾವ ವಿಷಯದಲ್ಲೂ ಕೂಡ ಯಾವುದೋ ಒಂದು ಒತ್ತಡಕ್ಕೆ ಸಿಗ ಹಾಕ್ಕೊಂಡು ತತ್ಕ್ಷಣದಲ್ಲಿ ನಿರ್ಧಾರಗಳನ್ನು ಮಾಡುವಂಥದ್ದು ಒಳ್ಳೆಯದಲ್ಲ. ಮಿತ್ರರಿಂದ ವಿರೋಧವನ್ನು ಎದುರಿಸಬೇಕಾದಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಆತ್ಮೀಯರೇ ನಿಮ್ಮನ್ನು ವಿರೋಧವನ್ನು ಮಾಡ್ತಾರೆ. ಇಲಾಖಾ ಪರೀಕ್ಷೆಗಳು, ಪ್ರಾಯಶಃ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸು ಸ್ವಲ್ಪ ಮುಂದಕ್ಕೆ ಹೋಗಬಹುದು ಅನ್ನುವಂತಹ ಸೂಚನೆಗಳು ಬರುತ್ತೆ. ಸರ್ಕಾರಿ ಕೆಲಸಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ, ಸರ್ಕಾರಿ ಕೆಲಸದಲ್ಲಿ ಯಾರಿದ್ದೀರಿ, ಅವರಿಗೆ ಒಂದಷ್ಟು ಲಾಭ ಮುನ್ನಡೆ ಅನ್ನುವಂಥದ್ದೆಲ್ಲ ಸಿಕ್ಕಬಹುದು. ಕಣ್ಣಿನ ಸಮಸ್ಯೆ ಆಗತ್ತೆ. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಸ್ವಯಂ ವೈದ್ಯ ಬೇಡ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಹರಿಹರ ಪುತ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಕ್ಕುವಂಥದ್ದು, ಗೌರವ ಸಿಕ್ಕುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕಮಿಷನ್ ವ್ಯಾಪಾರದಾರರಿಗೆ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ ಆದಷ್ಟು ಹಣವನ್ನು ಉಳಿತಾಯ ಮಾಡತಕ್ಕಂತಹ ಪ್ರಯತ್ನಗಳು ನಿಮ್ಮದಾಗಲಿ. ಶಿಕ್ಷಕ ವರ್ಗದಿಂದ ಸಿಹಿ ಸುದ್ದಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ವಾಹನ ಅಪಘಾತ ಆಗುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಎಲ್ಲದರಲ್ಲೂ ಕೂಡ ಎಚ್ಚರಿಕೆ ಇರಬೇಕು. ಏನೇ ಎಚ್ಚರ ವಹಿಸಿದರೂ ಕೂಡ ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ ಅಂತಾದಾಗ ಒಂದಷ್ಟು ಸಮಸ್ಯೆಗಳು ಆಗಿಯೇ ತೀರುತ್ತೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂಥದ್ದನ್ನು ನಾವು ಸ್ವಲ್ಪ ತಪ್ಪಿಸಿ ಸಣ್ಣ ಪ್ರಮಾಣದ ರೀತಿಯಲ್ಲಿ ನಡೆದು ಹೋಗುವ ಹಾಗೆ ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ, ಗುತ್ತಿಗೆದಾರರಿಗೆ ಶುಭವಾದಂತಹ ಸಮಯ. ಬೇರೆಯವರಿಂದ ಸಾಲವನ್ನು ಅಪೇಕ್ಷೆ ಮಾಡಬೇಡಿ. ಅದು ವಸ್ತು ರೂಪದಲ್ಲಾಗಲಿ, ಹಣ ರೂಪದಲ್ಲಾಗಲಿ, ದ್ರವ್ಯ ರೂಪದಲ್ಲಾಗಲಿ, ವಾಹನ ರೂಪದಲ್ಲೇ ಆಗಿರಲಿ, ಬೇರೆಯವರಿಂದ ಅದನ್ನು ನಿರೀಕ್ಷೆ ಮಾಡಬೇಡಿ. ಗುರುಪಾದುಕಾ ಸ್ತೋತ್ರವನ್ನು ಶ್ರವಣ ಮಾಡಿ ಬರುವಂಥವರು ಪಠನ ಮಾಡಿ. ಶುಭವಾಗಿ. ಕುಂಭರಾಶಿ, ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯ ನಿಮ್ಮದಾಗತಕ್ಕಂತಹ ಸಾಧ್ಯತೆ. ವೈದ್ಯರಿಗೆ ಸ್ವಲ್ಪ ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು, ನಿದ್ರಾಭಂಗ ಆಗುವಂತಹ ಸಾಧ್ಯತೆ ಇದೆ. ಅಧಿಕವಾದಂತಹ ವರಮಾನದಿಂದ ನೆಮ್ಮದಿ ಸಿಕ್ಕತ್ತೆ. ನಾನು ನಿದ್ದೆಗೆಟ್ಟರೂ ಪರವಾಗಿಲ್ಲ, ಕಷ್ಟಪಟ್ಟರೂ ಪರವಾಗಿಲ್ಲ, ದುಡ್ಡು ಸಿಗ್ತಾ ಇದೆಯಲ್ಲ ಅನ್ನುವಂಥದ್ದು. ಕೇವಲ ಹಣವನ್ನು ನೋಡಿ ಸಮಾಧಾನ ಮಾಡಿಕೊಳ್ತಕ್ಕಂತಹ ಒಂದು ವರ್ಗಕ್ಕೆ ಈ ದಿವಸ ಸಮಾಧಾನ, ಸಂತೋಷ ಸಿಕ್ಕತ್ತೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯಬಹುದಾದಂತಹ ಸಂಭ್ರಮದ ಮುನ್ಸೂಚನೆ ಇರುವಂಥದ್ದು. ಮಕ್ಕಳ ಸಾಧನೆಯ ವಿಚಾರದಲ್ಲಿ ಸಿಹಿ ಸುದ್ದಿ. ಮಕ್ಕಳು ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಒಂದು ನೆಲೆಯನ್ನು ಕಂಡುಕೊಂಡಿರ್ತಾರೆ. ಇವತ್ತು ಇನ್ನೊಂದು ಗರಿ ಅವರ ಮುಡಿಗೆ ಏರ್ತಕ್ಕಂಥದ್ದಾಗಬಹುದು. ಅಷ್ಟಾಕ್ಷರಿ ದತ್ತ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ರೇಷ್ಮೆ ಮತ್ತು ಅಡಿಕೆ ಬೆಳೆಗಾರರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಸಿಕ್ಕುವಂತಹ ಸೂಚನೆ ಇದೆ ಅಂತ ಹೇಳಬೇಕು. ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ, ಸಮಸ್ಯೆಗಳಿದ್ದರೂ ಕೂಡ ಅದರಿಂದ ಮುಕ್ತಿ ಸಿಕ್ಕುವಂತಹ ಸೂಚನೆಗಳಿದೆ. ಏನೋ ಸಮಸ್ಯೆ ಇದೆ, ಅದಿವತ್ತು ಬಗೆಹರಿಯುತ್ತಪ್ಪ ಅನ್ನುವಂತಹ ಒಂದು ವಿಚಾರ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸಕ್ಕೆ ಹೆಚ್ಚಿನ ಯಶಸ್ಸು ಸಿಕ್ಕುವಂಥದ್ದು. ನೀವು ಸ್ವಾರ್ಥಪರರಲ್ಲದೆ ಮಾಡಿದಂತಹ ಕೆಲಸ ನಿಮ್ಮನ್ನು ಕೈ ಹಿಡಿಯುತ್ತೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗುತ್ತೆ. ಋಣ ವಿಮೋಚನ ಯೋಗ ನಿಮಗೆ ಈ ದಿವಸ ಇದೆ. ಅಂದರೆ ಏನೋ ಉದ್ದೇಶದಿಂದ ಸಾಲವನ್ನು ಮಾಡಿದರೆ ಅಂತಹ ಸಾಲವನ್ನು ತೀರಿಸಲಿಕ್ಕೆ ಈ ದಿವಸ ಅವಕಾಶಗಳಾಗತ್ತೆ. ಇಷ್ಟು ದಿವಸ ಏನೇ ಅನುಕೂಲ, ಆದಾಯ, ಲಾಭ ಇದ್ದರೂ ಕೂಡ ಸಾಲ ತೀರಿಸ್ತಕ್ಕಂತಹ ಯೋಗ ಬಂದಿರಲಿಲ್ಲ. ಆ ಋಣದಿಂದ ವಿಮೋಚನೆ ಆಗ್ತಕ್ಕಂತಹ ಸಮಯ ಬಂದಿರಲಿಲ್ಲ. ಇವತ್ತು ಅದಕ್ಕೆ ಅವಕಾಶ ಇದೆ. ಅದರ ಸದುಪಯೋಗವಾಗಲಿ. ಸಾಲವನ್ನು ಆದಷ್ಟು ಬೇಗ ತೀರಿಸಿ ಋಣಮುಕ್ತರಾಗಿ ಅನ್ನುವಂಥದ್ದು ನಮ್ಮ ಆಶಯ. ವಿನಾಕಾರಣ ಕೋಪಕ್ಕೊಳಗಾಗದೇ ಇದ್ದರೆ ಬಹಳ ಒಳ್ಳೆಯದಾಗಿರುತ್ತೆ. ಋಣ ವಿಮೋಚನ ಮಂಗಳ ಸ್ತೋತ್ರವನ್ನು ಪಠನ ಮಾಡಿ. ನಿಮಗೆ ಆ ಭಗವಂತನ ಅನುಗ್ರಹ ಸದಾಕಾಲ ಇರಲಿ. ವ್ಯಾಪಾರ, ವ್ಯವಹಾರ, ಆರ್ಥಿಕವಾದಂತಹ ವಿಚಾರದಲ್ಲಿ ಭಗವಂತನ ಅನುಗ್ರಹದಿಂದ ಅಭ್ಯುದಯವಾಗಲಿ. ಶುಭವಾಗಲಿ.